ಹೇಗೆ ಒಪ್ಪಿಸ್ತಾ ಇದ್ರಿ ಸರ್ ಅವಾಗೆಲ್ಲ ಪ್ರೊಡ್ಯೂಸರ್ಗಳಿಗೆ? ಈಗ ಹಣ ಹಾಕೋಕ್ಕೆ ಪ್ರೊಡ್ಯೂಸರ್ಗಳು ಭಯ ಆಗ್ಬಿಡ್ತಾ ಇದ್ದಾರೆ. ಸೋತ ಮೇಲೆ ಯಾರೂ ನಿಲ್ಲಲ್ಲ, ಯಾರೂ ಬರಲ್ಲ ನಮ್ಮ ಹತ್ರಕ್ಕೆ ಅನ್ನೋ ಥರ ಭಯ ಬಿದ್ದುಬಿಟ್ಟಿದ್ದಾರೆ ಹಾಕ್ದವರೆಲ್ಲರೂ ಕೂಡ. ಪ್ರೊಡ್ಯೂಸರ್ಗಳು ಒಂಥರ ಬೀದಿ ಅವಾಗ ಎಲ್ಲ ಹೇಗೆ ಅವಾಗಲೂ ಅದಿತ್ತು. ಯಾವಾಗಲೂ ಹಣ ಇರೋ ಕಡೆ, ವ್ಯವಹಾರ ಇರೋ ಕಡೆ ಜೂಜ್ ಇರುತ್ತೆ. ಸಿನಿಮಾದಲ್ಲಿ ಜೂಜ್ ಇರುತ್ತೆ. ಒಂದು ಮಟ್ಟಕ್ಕೆ ರಿಸ್ಕ್ ತಗೊಳ್ಳೇಬೇಕಾಗತ್ತೆ ಸಿನಿಮಾ ಮಾಡಬೇಕಾದ್ರೆ. ಅದರಲ್ಲೂ ನಿರ್ಮಾಪಕರ ರಿಸ್ಕ್ ದೊಡ್ಡದು. ನಾವು ನಮ್ಮ ಬೌದ್ಧಿಕವಾದ ತೆವಲುಗಳನ್ನು ಇಟ್ಕೊಂಡು ಏನೋ ಸಿನಿಮಾ ಸ್ಕ್ರಿಪ್ಟ್ ಅಂತ ಮಾಡ್ಕೊಂಡಿದ್ರೆ ಹಣ ಅನ್ನೋದು ರಿಯಾಲಿಟಿ, ವಾಸ್ತವ. ಅದು ಎಂಡ್ ಆಫ್ ದಿ ಡೇ ಇಟ್ಸ್ ಎ ಲಾಸ್ ಆ್ಯಂಡ್ ಪ್ರಾಫಿಟ್ ಅಷ್ಟೇ ಅಲ್ವಾ? ಹಾಗಾಗಿ ನಿರ್ಮಾಪಕರದು ನನಗೆ ಅವರು 2 ಸಿನಿಮಾ ಮಾಡಿದರು ನಂದಕುಮಾರ್. ಅದ್ರ ಬಗ್ಗೆ ನನಗೆ ತುಂಬ ಕೃತಜ್ಞತೆ ಇದೆ. ಆ್ಯಕ್ಚುಲಿ ಫಸ್ಟ್ ನಾವು ಮಾಡಿದ್ದು ಕೊಟ್ರೇಶಿ ಕನಸು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಕೊಟ್ರೇಶಿ ತಗೊಂಡು ನಾನು ಅಲ್ಲಿ ಸ್ಕ್ರೀನ್ ಮಾಡ್ತಾ ಇದ್ದೆ. ಅಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲೆಲ್ಲ ಸ್ಕ್ರೀನ್ ಆಗ್ತಾ ಇತ್ತು. ಆ ಹೊತ್ತಲ್ಲಿ ನನ್ನ ವೈಫ್ ಅಲ್ಲೇ ಇದ್ದರು ಅಮೆರಿಕಾದಲ್ಲಿ. ಆಕೆ ಅಲ್ಲಿ ಶಿ ವಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಕಂಪನಿ ಕೆಲಸ ಮಾಡ್ತಾಯಿದ್ರು. ನಾನು ಅಮೆರಿಕಕ್ಕೆ ಹೋಗ್ತಾ ಬರ್ತಾ ಅಲ್ಲಿ ಕನ್ನಡ ಸಂಘ, ಅದು ಗೆಳೆಯರು, ಮ್ಯಾಗ್ಝೈನ್ಸು ಇದೆಲ್ಲ ನೋಡ್ತೀನಿ. ಆಗೊಂದು ಸೀಡ್ ಬಿತ್ತು ಮನಸ್ಸಿಗೆ, ಯಾಕೆ ಇಲ್ಲಿ ಮಾಡಬಾರ್ದು. ಆಗ ನಾನು ಕೊಟ್ರೇಶಿ ಕನಸು ಪ್ರೊಡ್ಯೂಸರ್ಗೆ ಹೇಳಿದೆ, ಈ ಥರ ಒಂದು ಪ್ರಯೋಗ ಇದೆ ಸರ್, ಯಾರು ತಾರೆಗಳಿರಲ್ಲ, ಮೊದಲನೇ ಬಾರಿಗೆ ಆಗ್ತಿರೋಂಥದ್ದು ಅಂತ. ಅವ್ರಿಗೆ ಕೊಟ್ರೇಶಿ ಕನಸು ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಒಂದು ಖುಷಿ ಇತ್ತು. ಆರ್ಟ್ ಫಿಲ್ಮ್ ಮಾಡಿ ಯಾರಿಗೂ ಮುಟ್ಟಿಲ್ಲ ಅನ್ನೋ ಅಂಥ ಕೊರಗು ಇತ್ತು. ಮಾಡೋಣ ಬಿಡ್ರಿ, ಒಂದು ಅಮೆರಿಕಕ್ಕೆ ಹೋಗಿ ಅಂತ ಅಂದರು. ಬಹುಶಃ ಅವ್ರ ಸಹಕಾರ ಇಲ್ಲದಿದ್ದು ಸಿನಿಮಾ ಆಗ್ತಿರಲಿಲ್ಲ. ಸೊ ನಮ್ಮ ಸಿನಿಮಾದ ಎಲ್ಲ ಹೆಗ್ಗಳಿಕೆ ಬಗ್ಗೆ ಮಾತಾಡುವಾಗ ನಂದಕುಮಾರ್ರವರ ಅವತ್ತಿನ ತೀರ್ಮಾನ ಇದೆಯಲ್ಲ ಮಾಡಬೇಕು ಅಂತ, ಅದು ಅಷ್ಟೇ ಮುಖ್ಯವಾದ್ದು. ಅದರ ಬಗ್ಗೆ ನನಗೆ ತುಂಬ ಕೃತಜ್ಞತೆ ಇದೆ. ಇನ್ನೊಂದು ಅಮೃತಧಾರೆ, ಆ ಸಿನಿಮಾ ಕೂಡ ಒಂಥರ, ಅದು ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಅಲ್ಲೂ ಕೂಡ ನಿಮ್ಮದು ಹೊಸ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಸರ್ ಕೂಡ ಅವ್ರನ್ನೆಲ್ಲ ಒಪ್ಸಿದ್ದು, ಅವ್ರಿಗೆ ಕತೆ ಎಲ್ಲ ಹೇಳಿದ್ದು, ಅದನ್ನು ದಯವಿಟ್ಟು ಶೇರ್ ಮಾಡಿ ಸರ್, ಹೇಗಿತ್ತು ಅದು? ಅಮೃತಧಾರೆ ಮಾಡುವಾಗ ಆ್ಯಕ್ಚುಲಿ ಒಬ್ಬಿಬ್ಬರು ನಾಯಕ ನಟರಿಗೆ ಹೇಳಿದ್ದೆ. ಅದು ಅವರು ಒಪ್ಪಲಿಲ್ಲ ಕತೆನ. ಸಂಕೋಚ ಪಟ್ಟರೋ ಹಿಂಜರಿಕೆ ಪಟ್ಟರೋ ಅದು ಅವ್ರ ಆಯ್ಕೆ. ಯಾಕೆ ಒಪ್ಪಲಿಲ್ಲ ಅಂತ ಕೇಳೋಕ್ಕೆ ನನಗೇನು, ಅವ್ರವ್ರದ್ದು ಇಮೇಜ್. ಯಾಕೆ ಅಂದರೆ ಅಮೃತ ನಾಯಕಿ ಹೆಸರು ಮೇಲೆ ಸಿನಿಮಾ ಇದೆ, ಇದು ಫೆಮಿನಿಸ್ಟಿಕ್ ಫಿಲ್ಮ್ ಆಗುತ್ತೆ ಅನ್ನೋದು ಒಂದು ಅವ್ರಿಗೆ ಅನಿಸಿರಬೇಕು. ಅದನ್ನು ಬದಲಾಯಿಸಿದ್ರೆ ಆಗ್ಬೋದು ಅಂತ. ಇಲ್ಲ ಬದಲಾಯಿಸೋಕ್ಕಾಗಲ್ಲ. ಮೃತ್ಯು, ಸಾವು, ಅದಕ್ಕೆ ವಿರುದ್ಧ ಅಮೃತ, ಸಾವನ್ನು ಗೆಲ್ಲೋದು. ಅವಳ ಹೆಸರು ಅಮೃತ ಅಂತ ಇಟ್ಕೊಂಡ್ರೆ ಅವಳು ಸಾವಿಗೆ ಬಲಿಯಾಗುವಂಥದ್ದೇ ಇರೋ ಕಥೆ. ಹಾಗಾಗಿ ಅಮೃತಧಾರೆ ಅನ್ನೋದು ಸೂಕ್ತವಾದ ಶೀರ್ಷಿಕೆ. ನಾನು ಟೈಟಲ್ ಚೇಂಜ್ ಮಾಡಲ್ಲ, ನಿಮ್ಮನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿ ನಾನು ಅದು ಆಯಿತು. ನನ್ನ ಗೆಳೆಯರೇ ಅವರೆಲ್ಲ ಅಂಥದ್ದನ್ನು ಯಾರು ಅಂತ ಕೇಳಬೇಡ, ಈಗ ಹೇಳಿದ್ರು ನನಗೆ ಹೇಳಲ್ಲ, ಅವಶ್ಯಕತೆ ಇಲ್ಲ. ಸುಮ್ಮನೆ ಅನಗತ್ಯವಾದಂಥ ಕಳೆದು ಹೋದ ಯಾವುದೋ ಕಾಲಘಟನೆ ಇಟ್ಕೊಂಡು ಅದನ್ನು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ದೆನ್ ರಮ್ಯಾ ತುಂಬ ಚೆನ್ನಾಗಿ ಮಾಡ್ತಾರೆ. ರಮ್ಯಾ ಒಳ್ಳೆಯ ಈಗ ಮೊನ್ನೆನೂ ಕೂಡ ಯಾರೋ ಒಂದು ನೆನಪಿದೆಯೇ ಮೊದಲ ನೋಟ, ಆ ಹಾಡಿನ ರೀಲ್ ಮಾಡಿ ಕಳಿಸಿದ್ರು ನನಗೆ US ಇಂದ. ನಾನ್ ಕನ್ನಡಿಗಾಸ್, NRI ಗರ್ಲ್ಸು. ಸೊ ರಮ್ಯಾ ಆದಮೇಲೆ ಒಂದು ಐಕಾನಿಕ್ ವ್ಯಕ್ತಿ ಬೇಕು ಅಂದಾಗ ನಮಗೆ ಅಮಿತಾಬ್ ಬಚ್ಚನ್ ಅವರ ನೆನಪಾಯಿತು. ಅವರು ಕರೆಕ್ಟ್ ಅವ್ರಿಗೆ ಪಾತ್ರಕ್ಕೆ ಅಂತ ಎಲ್ಲ ಕೂಡಿ ಬಂತು. ಸೊ ಸಿನಿಮಾ ಸಕ್ಸಸ್ ಆಯಿತು. ಸಾಗರ್ ಥಿಯೇಟ್ರ್ ಅಂತ ಇತ್ತು, ಈಗ ಅದಿಲ್ಲ. ನನ್ನ ಪ್ರೀತಿ ಹುಡುಗಿ ಹೊಡೆದಂಥ ಕಪಾಲಿ ಇಲ್ಲ. ಎಲ್ಲ 40 ವಾರ 45 ವಾರದ ಸಂಭ್ರಮ ಕಂಡ ಥಿಯೇಟ್ರ್ಗಳು ನನಗೆ ನಾವೆಲ್ಲ ಹೋಗಿತ್ತು. ಮೈಸೂರು ಶಾಂತಲ, ಅಲ್ಲೂ 25 ವಾರ ಹೋಗಿತ್ತು.